ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ನನಗೆ ಒಂದು ಟೆನ್ಷನ್ ಇತ್ತು. ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಬಗ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ, ಅದು ಹೆಂಗಾಗುತ್ತೆ ಅನ್ನೋದು. ಅದು ತುಂಬ ಚೆನ್ನಾಗಾಗಿದೆ. ಆ ಖುಷಿಲಿದ್ದೀನಿ ಸರ್. ನೀವು ಕೇಳಬೇಕು, ನಿಮ್ಗೇನು ಅನ್ನಿಸ್ತು ನೀವು ಹೇಳಬೇಕು. ಕೇಳಿಸ್ತಿಲ್ಲ ಚೆನ್ನಾಗಿತ್ತಾ? ನನಗೆ ಕಡೆಯಿಂದ ನಿಮಗೆಲ್ಲ ಒಂದೇ ರಿಕ್ವೆಸ್ಟು. ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡಲ್, ಅದರಿಂದ ಒಂದಷ್ಟು ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ. ಇದರಿಂದ ಒಂದು ಕನ್ನಡ ಸಿನಿಮಾನೂ ಚೆನ್ನಾಗಾಗತ್ತೆ. ನೀವುಗಳು ಕೊಡೋವಂಥ ಒಂದಲ್ಲ. ಇವತ್ತೆಲ್ಲ ಹುಷಾರಾಗ್ಬಿಟ್ರು ಬಿಡಿ, ಇವತ್ತು ಯಾರೂ ಮಾರಲ್ಲ, ಇನ್ನೊಂದು ತಿಂಗಳು ಮಾರಲ್ಲ. ಇವತ್ತು ಅದಕ್ಕೆ ಬರೀ 20 ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ 6,000 8,000 ಮಾಡ್ತಾರೆ, ಕದ್ದು ಮಾಡ್ತಾರೆ. ಅದೊಂದು ಮಾಫಿಯಾ ಇದೆ. ಈಗ ಯಾರೋ ಕೇಳಿದ್ರು, ಸರ್ ನಿಮಗೆ ಥ್ರೆಟ್ ಮಾಡ್ತಾರೆ, ಪ್ರಾಬ್ಲಮ್ ಮಾಡ್ತಾರೆ. ನಾನೇನು ಇರೋದು ಸತ್ಯ ಹೇಳಿದ್ದೀನಿ. ಸೊ ಹಂಗಾಗಿ ಹಂಗೇನೋ ಬಂದರೆ ಕಾನೂನಿದೆ, ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ. ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದರೆ ಆಗ್ಬೋದು, ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು, ನಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು, ಯಾರು ಕಾಣಿಸ್ತಾವೆ. ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳುವಂಥ ಮೆಡಿಸನ್ ದಮ್ ಅನ್ನೋದು ನಾನೇನು ಹೇಳ್ತೀನಿ, ಪೇಯ್ನ್ ಕಿಲ್ಲರ್ಸ್ ಹಾಕೋದು, ರ್ಯಾಟ್ ಪಾಯ್ಸನ್ ಹಾಕೋದು, ಅದನ್ನು ಮಕ್ಕಳನ್ನ ಹಾಳು ಮಾಡ್ತಾಯಿದ್ದಾರೆ. ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು, ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಮಾರ್ತಾಯಿದ್ದಾರೆ. ಆಯಿತು, ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ. ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ 2,000 ಚಿಲ್ಲರೆ ಹೆಣ್ಮಕ್ಳಿಗೆ HIV, 6,000 5,000 ಚಿಲ್ಲರೆ ಗಂಡು ಮಕ್ಕಳಿಗೆ HIV ಆಗಿದೆ ಅಂತ ಮಾಹಿತಿ ಇದೆ. ಎಲ್ಲೋ ಒಂದು ಕಡೆ ನಮ್ಮ ನಾಡಲ್ಲೂ ಬಂದುಬಿಟ್ರೆ ಬದುಕೇ ನೋಡಿದಿರೋ ಮಕ್ಕಳಿಗೂ ಕೂಡ HIV ಆಗ್ಬಿಡ್ಬೋದು ಇದು. ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ, ನಮ್ಮನೆ ಮಕ್ಕಳದು ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ. ಬಟ್ ಇವತ್ತು ಹುಷಾರಾಗ್ಬಿಟ್ರು, ಇವತ್ತೆಲ್ಲ ಹುಷಾರಾಗ್ಬಿಟ್ರು. ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ. ನನಗೇನು ಅಂದರೆ, ಕಷ್ಟಪಡೋ ತಂದೆ ತಾಯಿ ಅವರು ಮರಳೋಗ್ತಾ ಇದ್ದಾರೆ. ಹೆಂಗೆ ಅಂದರೆ ಅವರು ಒಂದು 25-30 ವರ್ಷಕ್ಕೆ ಸತ್ತೋಗಿ ಅಪ್ಪ ಸಹಾಯ ಮಾಡ್ತಾರೆ. ಇದು ಇವತ್ತು ಓಡ್ತಾ ಇರೋ ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರ್. ಇದು ಸತ್ಯವಾಗಿ ನಡೀತಾ ಇದೆ. ಅದಕ್ಕೆಲ್ಲ ವಿಷಯಗಳು ಎಲ್ಲ ಕ್ಯಾನ್ಸರ್ ಪೇಷಂಟ್ಗೆ ಕೊಡುವಂಥ ಮಾತ್ರೆ ಅದು. ಆ ಮಾತ್ರೆ ಯಾರು ಕೊಡ್ಬೇಕು? ನೀವು ಪೇಷಂಟ್ಸಿಗೆ ಕೊಡಿ. ಎಲ್ಲಿ ಕೊಡ್ಬೇಕು? ನೀವು ನಿಮ್ಮ ಡಾಕ್ಟ್ರ್ ಕೈಯಲ್ಲಿ ಕೊಡಿಸಿ. ಅವ್ರ ಪೇಷಂಟು ಅಂತ ಗೊತ್ತಾರೆ, ಅವ್ರ ಕೈಯಲ್ಲಿ ಕೊಡಿಸಿ. ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷಂಟು, ನಮ್ಮ ತಾತ ಪೇಷಂಟು ಅಂತ ಹೋಗಿ ಚೀಟಿ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ, ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದೀರಾ ಅದನ್ನು? ಆಯ್ತಾ? ನಿಮಗೆ ಗೊತ್ತು ಇದರಿಂದ, ಯಾಕೆಂದರೆ ಅವ್ರ ಮಕ್ಕಳು ಸಾಯ್ತಾ ಇಲ್ಲ, ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು 5,000 ರೂಪಾಯಿಗೆ 6,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರೆ 10,000 ರೂಪಾಯಿಗೆ ಮಾಡ್ತಾಯಿದ್ರೆ, ನೀವು 10,000 ರೂಪಾಯಿಗೆ ನೀವು ಮಾರಿದ್ರೂ ಒಂದು ತಿಳ್ಕೊಳ್ಳಿ, ಆ 10,000 ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ. ಇಲ್ಲ ಅಪ್ಪನ ನೋಡಿತಾನೆ, ಇಲ್ಲ ಅಮ್ಮನ ನೋಡಿತಾನೆ, ಇಲ್ಲ ಅಮ್ಮನ ಹತ್ರ ಚೈನ್ ಕಿತ್ಕೋತಾನೆ, ಇಲ್ಲ ಯಾರೋ ಒಬ್ಬ ಗರ್ಲ್ ಫ್ರೆಂಡ್ಸ್ ಹತ್ರ ಉಂಗುರ ಕಿತ್ಕೋತಾನೆ, ಯಾಮಾರಿಸ್ತಾನೆ, ಕರ್ಕೊಂಡೋಗಿ ಆ ಹುಡುಗಿನೂ ಹಾಳು ಮಾಡ್ತಾನೆ, ಅದನ್ನು ಒಡೆದು ಸಾಯಿಸ್ತಾನೆ, ಇವನು ಸಾಯ್ತಾವನು. ಇದು ಬೇಕಾ ನಮಗೆ? ನನ್ನ ಇಷ್ಟೂ ದಿವಸದ ಹೋರಾಟ ನಾನು ಯಾಕೆ ಗುಟ್ಟು ಬಿಚ್ಚಿಟ್ಟಿದ್ದಾನೆ ಇದೊಂದೇ ಕಾರಣಕ್ಕೇ. ಅದರಲ್ಲಿ ಒಂದಷ್ಟು ವಿಷಯ ಓಪನ್ ಮಾಡ್ತೀನಿ. ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ, ಅದು ಎಲ್ಲೆಲ್ಲಿಂದ ಬರ್ತಾ ಇದೆ, ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ. ತಾವು ಕೇಳಿ ಏನಾರ ಇದ್ರೆ. ಹೌದು, ಹಾಂ, ನನಗೆ ಗೊತ್ತಿಲ್ಲ ಅದು. ಬಟ್ ಅದು ಹೊರಗಡೆ ಓಡಾಡ್ತಾ ಇದೆ. ಯಾಕೆ ಓಡಾಡ್ತಾ ಇದೆ? ಎಲ್ಲಿಂದ ಓಡಾಡ್ತಾ ಇದೆ? ಆ ಹುಡುಗರು ತಗೊಳ್ಳೋ ಒಂದು ಸಿರಿಂಜಿಂದ ಇರಲಿ ಬಾರ ನೀನು ತಗೊಳ್ಳೋದು HIV ಆಗ್ತಾರೆ. ಇದು HIV ಏನೋ ಆಗಿ ಸತ್ತೋಗ್ಬಿಡ್ತಾವ, ಅದು ಓಕೆ. ಮಕ್ಕಳಿಗೆಲ್ಲ HIV ಬಂದ್ಬಿಟ್ರೆ ಏನು ಮಾಡೋಣ ನಾವು? ನೀವೇ ಒಂದ್ಸರಿ ಯೋಚನೆ ಮಾಡಿ. ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು ವಿದಾಯ 100% ಆಡ್ಬೋದು. ಅವತ್ತು ಹಿಂಗೆ ಒಂದು 20-30 ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲಲ್ಲಿತ್ತು.
ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ, ಎಮ್ಮರ ಆಗ್ಬಿಟ್ಟಿದೆ. ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ, ಅಲ್ಲಲ್ಲಿ ಹಿಡಿದು ಕೊಡ್ತಾವ್ರೆ. ಆದರೆ ಈಗ ಚಿಕ್ಕದಾಗಿ ಟೈಡಲ್ ಶುರುವಾಗಿದೆ, ಕಾಲೇಜ್ ಒಳಗಡೆ ನುಗ್ಗಿದೆ. ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು? ಇವೆಲ್ಲ ಕಷ್ಟಪಡ್ತೀರ ಏನು ಮಾಡಪ್ಪ, ಅದು ಗೊತ್ತೇ ಆಗಲ್ಲ. ಒಂದು ಸ್ಮೆಲ್ ಬರಲ್ಲ, ಏನಿಲ್ಲ. ಮಕ್ಕಳು ಇದ್ದಕ್ಕಿದ್ದಂಗೆ ವೀಕ್ ಆಗಿ 30 ವರ್ಷದ ಮೇಲೆ ಬದುಕೋದೇ ಇಲ್ಲ. 30 ವರ್ಷದ ಮೇಲೆ ಬದುಕಲ್ಲ. ನೀವು ಬೇಕಾದರೆ ಯಾರನ್ನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ. ನನಗೆ ಒಬ್ಬರು ಡಾಕ್ಟ್ರು ತುಂಬ ಕ್ಲೋಸು, ಅವ್ರ ಹತ್ರ ಮಾತಾಡಿದ್ದೆ. ಅವರೆಲ್ಲ ಹೇಳೋರು, ಸರ್ ಇದು ಹೆಂಗೆ ಹಬ್ಬಿತು ಅಂತ ಗೊತ್ತಿಲ್ಲ ಸರ್, ಸತ್ತೋಗ್ತಾರೆ ಸರ್ ಮಕ್ಕಳು. ಸರ್ ನಾವೇನು ಸರ್ ಹೇಳೋಣ ಅಂತಾರೆ. ಇಷ್ಟು ಡೇಂಜರಸ್ ಡ್ರಗ್ ಅದು. ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ. ತಾವೇನ ಕೆಳಗಿದ್ರೆ ಕೇಳಪ್ಪ. ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ, ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರ ಮಕ್ಕಳು. ಮತ್ತೆ ನಾವೆಲ್ಲ ಕಪ್ಪುಗಿದ್ದೀವಿ ತಕ್ಷಣ ರೌಡಿಗಳು ಕಳ್ಳರು ಅಂತಲೇ ಮಾತಾಡೋದು. ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮೇಸ್ಟ್ರಾದರೂ ಕೂಡ ಹೆಂಗೆ ಅವ್ನು ರೌಡಿಯಾಗಿ ಸೊಸೈಟಿಗೊಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರಿಸಿದ್ದೆ. ಇವಾಗಲೂ ಅಷ್ಟೇ, ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಡ್ರಗ್ ಮಾರ್ತಾರವ್ರು ಯಾರು? ಕೊಡೋರು ಯಾರು? ಯಾಕೆ ಕೊಡ್ತೀರಾ ಅದನ್ನು? ಈಗಾಗಲೇ ಪಾಪ ಯಾರೋ ಒಬ್ಬರು ಸುಮಾರು ವರ್ಷಗಳ ಹಿಂದೆ ಒಬ್ಬರು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿದ್ದಾರೆ. ಆ ಲೈವ್ ಲಿಂಕ್ ಹತ್ರ ಇದ್ರೆ ಕೊಡ್ತೀನಿ ನಿಮಗೆ. ಪಾಪ ಹುಡುಗ ಆ ಮನುಷ್ಯ ಹಿಡ್ಕೊಂಡು ಇದು ಟೈಡಲ್ ತೊಗೊತಾವ್ ಪಾಪ ಅಷ್ಟೇ ನಿಂತೋಯ್ತದ್ದು. ಅದರಲ್ಲಿ ಯಾರೂ ಗಮನ ಹರಿಸಿಲ್ಲ. ಇವತ್ತು ನೀವೆಲ್ಲ ಸೇರಿ ಇದನ್ನ ಮುಚ್ಚಿ ಆ ಲಿಂಕ್ ಎಲ್ಲೋ ಇರಬೇಕು ಇದ್ರೆ ಕಳಿಸ್ಕೊಡ್ತೀನಿ ನಿಮಗೆ. ಪಾಪ ಇದೊಂದು ಮಾಫಿಯಾ. ಡ್ರಗ್ ಇಸ್ ಎ ಮಾಫಿಯಾ ಯಾವಾಗ್ಲೂ. ಈಗ ಯಾರೋ ಕೇಳಿದ್ರು ಸರ್ ನಿಮ್ಮ ಮೇಲೆ ಥ್ರೆಟ್ ಕಾಲ್ಸ್ ಬರುತ್ತೆ. ಬರಲಿ ಬಿಡಿ, ಕಾನೂನಿದೆ. ಕಾನೂನಿಗಿನ್ನ ಥ್ರೆಟ್ ದೊಡ್ಡದ? ಸದ್ಯಕ್ಕೆ ಇಲ್ಲಿವರೆಗೂ ಬಂದಿಲ್ಲ. ಬಂದರೂ ಕೂಡ ಕಾನೂನು ಇದೆಯಲ್ಲಪ್ಪ, ಅಲ್ವಾ? ಅದೊಂದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರಲ್ಲಿ. ಅಪ್ಪ ಇಲ್ಲ, ಈಗ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತೊಗೋಬೇಕಾಗತ್ತೆ. ಈಗ ಎಲ್ಲನೂ ನೀವು ನೋಡಿ, ಬರೀ ಕಥೆನ 18 ವರ್ಷದಿಂದ 25 ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಅಂತ. ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ, ನಿಮ್ಮಂಥ ಅಣ್ಣದಿರು ನೋಡಿ, ನಿಮ್ಮಂಥ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನು ನೀವು ಹೇಳಿ ಅನ್ನೋ ಆಸೆ ನನಗೆ. ಸರ್, ಸಿನಿಮಾದಲ್ಲಿ ಪಾತ್ರ ಮಾಡಿರೋರೆ ನಾವು ಕೂಡ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ವಿ ಅಂತ ಹೇಳ್ತಾ ಇದ್ರು. ಯಾರು ಕ್ಯಾರೆಕ್ಟರ್ಗಳನ್ನ ತಗೊಂಡು ನೀವೇನಾದ್ರು ಯಾರು ಹೇಳಿದ್ದು? ಇಲ್ವಲ್ಲ, ಬದಲಾಗಿದ್ದೀವಿ ಅಂತ ಹೇಳ್ತಾ ಇದ್ರು. ನನಗೆ ಅದು ಗೊತ್ತಿಲ್ಲ, ನನಗೆ ಅದು ಮಾಹಿತಿ ಇಲ್ಲ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಗೆ, ಎಷ್ಟು ಖುಷಿ ಆಗ್ತಿದೆ. ಖುಷಿ ನಿಮ್ಮೆಲ್ಲರ ಸಾಥ್, ನೀವು ನನಗೆ ಕೊಟ್ಟಂಥ ಸಾಥು, ಎಲ್ಲ ಮಾಧ್ಯಮದವ್ರು ಕೊಟ್ಟಂಥ ಸಾಥು, ಮತ್ತು ನನ್ನ ಜೊತೆ ನಿಂತಂಥ ಎಲ್ಲ ನನ್ನ ತಂಡ ಮತ್ತು ಎಲ್ಲ ಅಭಿಮಾನಿಗಳು. ಇವತ್ತೆಲ್ಲ ಅಪ್ಪು ಸಹ ಅಭಿಮಾನಿ ಹಾಕೋದು ಅದನ್ನು ಸಾಥ್ ಇವತ್ತು ನನಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡುತ್ತೆ. ಅಮ್ಮ ನಿಮ್ಮನ್ನೆಲ್ಲ ನೋಡಿ ನಾನು ಪ್ರಮೋಷನ್ ಕಲಿತೆ. ಏನು ಒಂದೊಂದು ಕಂಟೆಂಟ್ ಬಿಡ್ತೀರಾ ನೀವು, ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ. ಮಾಧ್ಯಮದವ್ರು ಹಂಗೆ ಫೈಟ್ ಕೊಡ್ತಾ ಇರ್ತಾರೆ, ಅವರೇನೋ ಹುಡುಕ್ತಾ ಇರ್ತಾರೆ. ಸರಿ ತಾಳು, ಕರೆಕ್ಟ್ ಅಲ್ವಾ? ಇವ್ರು ಸಕ್ಕತ್ತಾಗಿ ಮಾಡ್ತಾರೆ, ನಾನೇ ನಿಮ್ಮಂಗೆ ವರ್ಕ್ ಮಾಡಬಾರ್ದು ಅಂತ ವರ್ಕ್ ಮಾಡಿದೆ ಅಷ್ಟೇ. ನನಗೆ ಗೊತ್ತಿಲ್ಲಪ್ಪ, ಅದು ನಮ್ಮ ಪ್ರೊಡ್ಯೂಸರ್ನ ಕೇಳಬೇಕು. 18 ಥಿಯೇಟ್ರ್ಗಳು ಹೊಸದಾಗಿ ಓಪನ್ ಆಗಿರ್ತದೆ. ನೀವು ನೋಡಿಲ್ವಾ ಅದನ್ನು? ಪಾರ್ಟ್ 2 ಬಗ್ಗೆ ನೀವು ನೋಡಿಲ್ವಾ? ಏನು ಅನಿಸ್ತು? ಆಯಿತು, ಎಲ್ಲರೂ ಸಾಥ್ ಕೊಡಿ, ಪಾರ್ಟ್ 2 ಮಾಡೋಣ. ಇನ್ನೊಂದಷ್ಟು ಬೇರೆ ಸತ್ಯಗಳನ್ನ ಬಿಚ್ಚಿಡೋಣ. ನನಗೆ ಗೊತ್ತಿಲ್ಲಮ್ಮ, ನಾನು ಇಲ್ಲೇ ಇದ್ದೀನಿ. ಇಲ್ಲಿಂದ ಅಲ್ಲಿ ಇದಕ್ಕೂ ಹೋಗಲಿಲ್ಲ, ನಾನು ಹಿಂಗೆ ಓಡ್ ಬರ್ತಾ ಇದ್ದೀನಿ. ಹೌದು, ನನಗೆ ಹೊಸ ಮಕ್ಕಳು ಬೆಳಿಬೇಕು, ನಾನು ಅಂದ್ಕೊಂಡಿರೋ ಕ್ಯಾರೆಕ್ಟರ್ ಥರ ಕಾಣಬೇಕು ಅನ್ನೋ ಆಸೆಗೆ ಅವ್ರನ್ನೆಲ್ಲ ಕರ್ಕೊಂಬಂದು ಡಿಸೈನ್ ಮಾಡಿದೆ. ನಿಮ್ಗೆ ಅನಿಸಿದ್ರೆ ಹೋಗಿದೆ.